ಓನಿಮ್ಮ ಓನಿ ಚಿನ್ನಿ ಚಿಚ್ಚೆ ಏನು ಏನು ಮಾಡ್ತಾ ಇದ್ದಾಳೆ ಚಿಕ್ಕಿ? ಡಬ್ಬು 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 ಆಟೆ ಡಬ್ಬು ಆಟೆ ಬರ್ತೈತೆ ಡಬ್ಬು ಆಟೆ ಬರ್ತೈತೆ. ಯಾತಮ್ಮ ಯಾರು ಗೊಬ್ಬು ವಾಸನೆ ಬರ್ತೈತೆ? ಯಾತು ಓಲಿ ಇನ್ಯಂಗ್ ವಾಸನೆ ಕಂಡಿಡಿತೀಯಮ್ಮ ನೀನಂತೂನು. ಓ ಸುಗುಣ ಯಾಕೆ ವಾಂತಿ ಮಾಡ್ಕೊಂತಾಳ? ಅದಕ್ಕೆ ಗಬ್ಬು ಗಬ್ಬು ವಾಸನೆ ಅಂತ ಇದ್ದಾಳೆ. ಯಾಕಮ್ಮ ಸುಗುಣ ಯಾಕೆ? ಗೊತ್ತಿಲ್ಲ ಕಣತೆ, ಯಾಕೆ ಊಟ ಸೇರ್ತಾ ಇಲ್ಲ, ವಾಂತಿ ಆಗ್ತೈತೆ. ಯಾಕ ಕಣತೆ? ನಾನು ಪ್ರೆಗ್ನೆಂಟ್ ಏನೋ ಕಣತೆ, ಅದಕ್ಕೆ ವಾಮಿಟ್ ಆಗ್ತೈತೆ. ಪ್ರೆಗ್ನೆಂಟು? ಅಯ್ಯ ಬಾಳಗೆ ವಾಂತಿ ಮಾಡ್ಕೊಂಡಿದ್ಯಲ್ಲಮ್ಮ, ಹೊರಕನ ಹೋಗೋದು ಬೇಡವೇನೆ ಸುಗುಣ? ಅಯ್ಯ ಇಲ್ಲೇ ಕೂತ್ಕೊಂಡು ಕಟ್ಕೊಂಡಿದ್ಯಾ? ಡಬ್ಬು ಡಬ್ಬು ಚಿಚ್ಚಿ ಡಬ್ಬು ಡಬ್ಬು. ಸುಮ್ಕಿರಮ್ಮ, ಹಂಗನ್ಬಾರ್ದು, ಚಿಕ್ಕಿಗೆ ಚೆನ್ನಾಗಿಲ್ಲ ಅದಕ್ಕೆ ವಾಂತಿ ಮಾಡ್ಕೊಂಡಿದ್ದಾಳೆ ಒಳಗೇನೆ. ಸುಮ್ಕಿರು, ಏನಾಗಲ್ಲ ಸುಮ್ಕಿರು. ಡಬ್ಬು ಡಬ್ಬು ಅಂತಾಳೆ. ಸುಮ್ಕಿರು, ಒಳಕ್ಕೆ ಹೋಗು. ಅಮ್ಮ ಅಮ್ಮ ಚಿಚ್ಚಿ ಡಬ್ಬು ಡಬ್ಬು ಚಿಚ್ಚಿ ಡಬ್ಬು. ಯಾಕಮ್ಮ ಋತು ಅವಾಗಿಂದ ಅಮ್ಮ ಅಮ್ಮ ಅಂತ ಬಡ್ಕೊಂತ ಇದೆಯಾ? ಯಾಕಮ್ಮ? ನೋಡ್ ಬಾ ತಿತ್ತಿ ಡಬ್ಬು ಡಬ್ಬು ಆಂಟಿ ಡಬ್ಬು ಡಬ್ಬು ಆಟೆ ಡಬ್ಬು ಡಬ್ಬು ಆಟೆ. ಯಾಕೆ ಕರ್ಕೊಂಡೋಗಮ್ಮ ಚೈತ್ರ? ಯಾಕ ಸುಗುಣಿಗೆ ವಾಂತಿ ಆಗುತ್ತಂತೆ, ಇಲ್ಲೇ ವಾಂತಿ ಮಾಡ್ಕೊಂಡವಳೆ, ಅದಕ್ಕೆ ಅವಳು ವಾಸನೆ ಅಂತ ಇದ್ದಾಳೆ. ಒಳಗೆ ಕರ್ಕೊಂಡೋಗವಳನ್ನ. ಬಾರಮ್ಮ ಬಾ, ಒಳಗೆ ಹೋಗೋಣ ಬಾ, ಊಟಕ್ಕೆ ಕೊಡ್ತೀನಿ ಬಾ, ಬಾ. ಡಬ್ಬು ಡಬ್ಬು ವಾಸನೆ ಚಿಚ್ಚಿ ಅಯ್ಯಪ್ಪ ತೂ ಡಬ್ಬು. ಬಾ ಹಂಗನ್ಬಾರ್ದು, ಬರಮ್ಮ ಬಾ ಒಳಗೆ ಹೋಗೋಣ ಬಾ ಒಳಗೆ ಹೋಗೋಣ ಬರಪ್ಪ ಚಿನಿ, ಬರಮ್ಮ. ಅಯ್ಯೋ ಒಂದು ಈಟೆ ಅಂತನ ಸ್ಮೆಲ್ ಬಂತು ಅಂದ್ರೆ ತಡ್ಕಮಲ್ಲ, ಬಾ ಒಳಗೆ ಹೋಗೋಣ ಬರಪ್ಪ. ಯಾಕೆ ಸುಗುಣ ಸೆನಕ್ಕಿಲ್ವೇ? ಇಂಕ ಕೆಮ್ತಾ ಇದೆಯಾ? ಯಾಕೆ ಗೊತ್ತಿಲ್ಲ ಕಣತೆ, ತುಂಬ ಸುಸ್ತಾಗುತ್ತೆ, ಊಟ ಸೇರ್ತಿಲ್ಲ, ವಾಂತಿ ಆಗ್ತೈತೆ. 2 ತಿಂಗಳು ಬೇರೆ ಆಗೈತೆ, ಅದಕ್ಕೆ ವಾಂತಿ ಆಗ್ತೈತೇನೋ. ಹೆಂಗ ಬಿಡ ಮತ್ತೆ. ಎಷ್ಟೋ ದಿನ ಆಯ್ತು ನಾಲ್ಕನ ಮೂರ್ಸಿಗೆ ಹುಡುಗರೇ ಆಗಲಿಲ್ಲ ಅಂತ ನಾನು ತುಂಬಾ ಯೋಚನೆ ಮಾಡ್ತಿದ್ದೆ. ಯಾಕೆ ಆಗಲಿಲ್ವಲ್ಲಪ್ಪ ನಮ್ಮ ವರ್ಷಿಗೆ ಹುಡುಗರಾಗಲಿಲ್ಲ ಅಂತ ಅನ್ಕೊಂತಿದ್ದೆ. ಹೆಂಗ ಬಿಡತ್ತ. ಹೋಗು, ಹೊರಗೆ ಹೋಗಿ ಬಾಯಿ ತೊಳ್ಕೊ, ಮಣ್ಣು ತಂದು ಇದು ಗುಡ್ಸಾಕ್ನ ಹೋಗು. ತಡಿಯತ್ತೆ, ಒಂದು ಸ್ವಲ್ಪ ಸುಧಾರಿಸ್ಕೊಂತೀನಿ. ಅಪ್ಪ ಅಪ್ಪ ಸುಸ್ತಾಗ್ತೈತೆ. ಹಂಗೆ ಆಗೋದು ಹೇಳು. ಅಲ್ಲ ವಾಂತಿ ಬಂದಾಗ ಹೊರಕ್ಕೆ ಹೋಗ್ಬೇಕು. ಇಲ್ಲೇ ಕೂತ್ಕೊಂಡು ಕಟ್ಕೊಂಡ್ರೆ ಆ ಹುಡುಗಿ ಮೊದಲೇ ಒಂದಿಟ್ಟು ಇದ್ರಂತದು, ಅದು ಬೋಲು ಶಿಕ್ಳ. ನನ್ನಂಗೆ ಒಂದಿಟ್ಟು ವಾಸನೆ ಅಂದ್ರೆ ತಡ್ಕಮಲ್ಲ ಹುಡುಗಿ. ನೋಡು ದಬ್ಬು ದಬ್ಬು ಅಂಬುತ್ತೆ ಹಂಗೇನಿ. ಒಳಗೆ ವಾಂತಿ ಮಾಡ್ಕೊಂಡಿದ್ಯಲ್ಲಮ್ಮ, ಹೊರಕ್ಕೆ ಹೋಗ್ಬೇಕು. ಹೋಗು, ಅಲ್ಲಿ ಹೊರಗೆ ಕೂತ್ಕೊಂಡು ಮಾಡ್ಕೆ ಹೋಗಿಲ್ಲ ಅಂದ್ರೆ ಮಣ್ಣು ತಂದು ಒಯ್ತೀನಿ, ಡಬ್ಬದ ಮರದಾಗೆ ಮಣ್ಣು ತಂದು ಒಯ್ದು ಗುಡ್ಸಾಕ್ತೀನಿ. ಹೋಗು, ನೀರು ಪರ ಕುಡಿತೀಯೇ. ಸುಗುಣ ಯಾಕೆ ವಾಂತಿ ಮಾಡ್ಕೊಂತ ಇದೆಯಾ? ಸುಗುಣ ಪ್ರೆಗ್ನೆಂಟ್ ಅಂತೆ ಹೊಸ, ಅದಕ್ಕೆ ವಾಂತಿ ಆಗುತ್ತಲ್ಲ, ಅದಕ್ಕೆ ವಾಂತಿ ಮಾಡ್ಕೊಂತ ಇದ್ದಾಳೆ. ಆವಾಗಿಂದ ಇಲ್ಲೇ ಕೂತ್ಕೊಂಡು ಯಾಕೆ ಊಟ ಬೇರೆ ಸೇರ್ತಿಲ್ಲಂತೆ, ಯಾಕೆ ಉಂಬಕ್ಕಾಗ್ತಿಲ್ಲ ಕಣತ್ತೆ ಅಂತೇಳಿ ಇಲ್ಲೇ ಕೂತ್ಕೊಂಡವಳೆ ಕಣಪ್ಪ. ಹೌದೇನು ನಮ್ಮ ಸುಗುಣ ಪ್ರೆಗ್ನೆಂಟಾ? ಅಯ್ಯೋ, ನನಗೆ ಎಂಥ ಸಂತೋಷದ ವಿಷಯ ಕೇಳ್ದಂಗಾಯ್ತು. ನನ್ನ ಮನಸ್ಸಿಗೆ ತುಂಬ ನೋವಾಗಿತ್ತು. ಇವಾಗ ಸಂತೋಷದ ವಿಷಯ ಕೇಳ್ದಂಗಾಯ್ತು. ಏನು ಸುಗುಣ, ನಿಜನಾ ನೀನು ಪ್ರೆಗ್ನೆಂಟಾ? ಹೌದು ಕಣ್ರಿ, 2 ತಿಂಗಳು ಆಗೈತೆ. 1.5 ತಿಂಗಳು ಅಂತ ಅಂದ್ಕೊಂಡೆ. 1.5 ತಿಂಗಳಲ್ಲ, ಅದು ಗ್ಯಾರಂಟಿ ಇರಲ್ಲ ಅಂತ ಅಂದ್ಕೊಂಡಿದ್ದೆ. ಈಗ 2 ತಿಂಗಳು ಆಯಿತು. ಅದಕ್ಕೆ ವಾಮಿಟ್ ಬೇರೆ ಆಗುತ್ತೆ, ಸುಸ್ತಾಗುತ್ತೆ, ಊಟ ಸೇರ್ತಾ ಇಲ್ಲ, ಹಿಂಗಾಗ್ತೈತೆ. ಹೆಂಗ ಬಿಡತ್ತ. ನಾನು ಸ್ಯಾನೆ ದಿನ ಆಯ್ತು ಯಾಕೆ ಆಗಲಿಲ್ಲ ನಮ್ಮ ಸುಗುಣರ್ಗೆ ಅಂತ ಹೇಳಿ ಅನ್ಕೊಂತಿದ್ದೆ. ಹೆಂಗ ಆತಲ್ಲ. ನನಗೂ ಹಂಗೇನೆ. ಯಾವ್ದಾನ ಮಕ್ಳು ನೋಡಿದ್ರೆ ನಮಗೆ ಮಕ್ಳಿಲ್ವಲ್ಲಪ್ಪ, ನಮಗೆ ಅಂತ ಯಾವುದಾದ್ರೂ ಒಂದು ಹೆಣ್ಣು ಗಂಡು ಯಾವುದಾದ್ರೂ ಒಂದು ಮಗು ಆದರೆ ಸಾಕಪ್ಪ ಅಂತ ಹೇಳಿ ನಾನು ಯಾರನ್ನ ಮಕ್ಳು ನೋಡಿದ್ರೆ ನಾನು ಹಂಗೆ ಅನ್ಕೊಂತಿದ್ದೆ ಕಣಮ್ಮ. ಹೆಂಗೂ ಬಿಡೋದ್ಲಾಗೆ ಸುಗುಣ ಒಳ್ಳೆ ಮನಸ್ಸಿಗೆ ಸಂತೋಷ ಆಗೋ ವಿಷಯ ಹೇಳಿದ್ಲಲ್ಲ. ಬಿಡು ಸುಗುಣ, ಏನು ಟೆನ್ಷನ್ ತಗೋಬೇಡ ನೀನು, ಬೇರೆ ಏನು ಟೆನ್ಷನ್ ತಗೋಬೇಡ, ಖುಷಿಯಾಗಿ ಚೆನ್ನಾಗಿರು. ಎದ್ದೋಗಿ ನೀರು ಕುಡಿ, ಜಾಸ್ತಿನ ನೀರು ಕುಡಿದು ಚೆನ್ನಾಗಿರು. ಒಳ್ಳೆ ಸಂತೋಷದ ವಿಷಯ ಕೇಳ್ದಂಗಾಯ್ತು. ಯಾಕಪ್ಪ ನಮಗೆ ಭಾಳ ದಿವಸ ಆಯಿತು, ಆಗಲಿಲ್ಲ ಅನ್ನಂಗೆ ಆಗೋದು ನನಗೆ. ನಾನು
ಕೇಳೋಣ ಅಂದರೆ ಸುಗುಣ ಬೇಜಾರಾಗ್ತಾಳೆ ಅಂತ ಸುಮ್ಮನೆ ಆಗ್ತಿದ್ದೆ. ಯಾಕೆ ಸುಗುಣ ನಮ್ಗೆ ಯಾಕೋ ಇನ್ನೂ ಮಕ್ಕಳಾಗಿಲ್ಲ ಅಂತ ಕೇಳೋಣ ಅಂತ ಅಂದ್ಕೊಂಡ್ರೆ ಬೇಜಾರಾಗ್ತೀಯಾ ಅಂತ ಸುಮ್ಮನೆ ಆಗ್ತಿದ್ದೆ. ಹೆಂಗೂ ಕೊನೆಗೂ ಗುಡ್ ನ್ಯೂಸ್ ಕೊಟ್ಬಿಟ್ಟಲ್ಲ. ಆಗ್ತೊಂದು ಹೇಳ್ತೀನಿ ಲೇಟ್ ಅಷ್ಟೇನೆ. ಒಬ್ಬೊಬ್ರಿಗೆ ದೂರ್ಲದ ಫಲ ಇರುತ್ತೆ, ಒಬ್ಬೊಬ್ರಿಗೆ ಜಲ್ದ ಆಗ್ತೇವೆ. ನಮ್ಮ ಚೈತ್ರಮ್ಗೂ ನೋಡು 6-7 ವರ್ಷಕ್ಕಾಗ್ಲಿಲ್ವಿ, ಒಂದು ಹೆಣ್ಪಿಳ್ಳ ಹಿಂಗೆ ಬಂಗಾರದಂಗೆ ಐತಿ. ಅದು ಪಾಪ ಈಗ ಸುಗುಣ ವಾಂತಿ ಮಾಡೋದು ನೋಡಿ ದಬ್ಬು 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 ಅಂಬುತ್ತ ನಮ್ಮ ಅಮ್ಮಣ್ಣಿ ಎಂತ ಚೆನ್ನಾಗಿ ಮಾತಾಡುತ್ತಾ ಹಂಗೇನೆ. ದಬ್ಬು ದಬ್ಬು ಅಂಬುತ್ತಲ್ಲ ಪಾಪ ಹಂಗೇನೆ. ಅಮ್ಮ ಕರೆದ್ರೆ ಬರಲ್ಲ, ಅಪ್ಪ ಒದೆ ಬಲಲ್ಲ, ಅಪ್ಪ ಒದೆ ಎಂಬುತ್ತೆ. ಬೆಳಿಗ್ಗೆ ನಾನು ಕರಿತಾ ಇದ್ದೀನಿ, ಬರ್ಮ ಬಾ ಚಿಂಟು ಅಂತ ನಾನು ಕರಿತಾ ಇದ್ದೀನಿ. ಬಲಲ್ಲ, ಅಪ್ಪ ಒದೆ ಅಮ್ಮ ಒದೆ ಅಂತೈತೆ. ನಮ್ಮಪ್ಪ ನಮ್ಮಮ್ಮ ಒಯ್ತಾರೆ, ನಾನು ಬರಲ್ಲ ಅಂಬುತ್ತೆ ನಾನು ಕರೆದ್ರೆ. ಅವರು ಹುಡುಗರು ಏನು ಮಾಡ್ತಾವೆ ಎಂಬಲ್ಲ. ಬಿಡಾಕತ್ತ ಹುಡುಗ್ರಿಗೆ ಏನು ಗೊತ್ತಾಗ್ತಾವೆ ಎಂಬಲ್ಲ. ಏನು ಹಂಗೇನೆ ಹೋಗ್ಬೇಡ ಅಂತಾರೆ. ಆ ಹುಡುಗಿಗೆ ಏನು ಗೊತ್ತಾಗುತ್ತಪ್ಪ ಸಣ್ಣ ಪಿಳ್ಳಿಗೆ. ಎದ್ದೇಳು ಸುಗುಣ, ಸುಗುಣ ಎದ್ದೇಳು. ರೀ ಹೋಗ್ರಿ, ನನಗೆ ತುಂಬ ಬೇಜಾರಾಗ್ತೈತೆ. ಇವಾಗ ಬೇರೆನೆ ನಮ್ಮ ಬೇರೆ ಸೈಟಿಂದ ಹಿಂಗೆ ತೊಂದರೆ ಬೇರೆ ಆಗೈತೆ. ಇವಾಗೆಲ್ಲ ಯಾಕಪ್ಪ ಅಮ್ಮಂಗೆ ಆಗ್ತೈತೆ. ಅಯ್ಯೋ ಸೈಟಿಂದ ಹಾಳಾಗಿ ಹೋದ್ರು ಹೋಗ್ಲಿ, ಏನು ಹೋದ್ರೂ ಹೋಗುತ್ತೆ, ಏನು ಮಾಡೋಕ್ಕಾಗುತ್ತೆ ಅತ್ಲಾಗೆ. ಅದನ್ನೇ ತಲೆ ಕೆಡಿಸ್ಕೊಬೇಡ ನೀನು. ಮಕ್ಕಳಿಲ್ಲ ಅಂದರೆ ಎಷ್ಟು ಲಕ್ಷ ಕೊಟ್ರು ನಾವು ಮಕ್ಳು ತರೋಕ್ಕಾಗಲ್ಲ. ಹೋದ್ರೂ ಹೋಗ್ಲಿ ಸೈಟೇ ಇನ್ನೊಂದು ತೊಗೋಬೋದು, ನೋಡೋಣ ಎಲ್ಲ ಚೆಕ್ ಮಾಡಿಸ್ತೀವಿ, ಅದೆಲ್ಲ ಸರಿಯಾಗುತ್ತೆ ಅಂತ ಹೇಳಿವ್ರೆ. ಅದನ್ನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನೀನು. ಹೆಂಗೂ ನಿನಗೆ ಒಂದು ಮಗು ಆದರೆ ಸಾಕಪ್ಪ ಅಂತ ನಾವು ಕಾಯ್ತಾ ಇದ್ದೀವಿ. ಎಷ್ಟು ದಿವಸ ಆಯ್ತಪ್ಪ ಯಾಕೋ ಆಗಲೇ ಇಲ್ಲ ನಮಗೆ ಅಂತ ಹೇಳಿ ಕಾಯ್ತಾ ಇದ್ದೀವಿ. ನನಗೆ ಆ ಹುಡುಗಿ ಚಿಂಟು ಕರೆದ್ರೆ ಬರೋದೇ ಇಲ್ಲ ಋತುನ. ಎಷ್ಟು ಸತಿ ಕರಿತಾ ಇದ್ದೀನಿ, ಬೆಳಗ್ಗೆಯಿಂದ ಬರ್ತಾನೆ ಇಲ್ಲ. ನನಗೂ ಒಂದು ಮಗನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಎಂಥರಿಗೂ ಆಸೆ. ಇಬ್ಬರು ಗಂಡ ಹೆಂಡತಿ ಇದ್ದಾರೆ ಅಂತಂದರೆ ನಮಗೂ ಒಂದು ಮಗು ಇದ್ದರೆ ಸಾಕಪ್ಪ ಅಂತ ಎಂಥ ಗಂಡ ಹೆಂಡತಿನೂ ಇಷ್ಟಪಡ್ತಾರೆ. ನಾನು ಬೆಳಿಗ್ಗೆ ನೋಡಿ ಋತು ನೋಡಿ ಹಾಗೆ ಅಂದ್ಕೊಂಡೆ, ಇಂಥದ್ದೊಂದು ಮುದ್ದಾದ ಹೆಣ್ಮಗು ಇದ್ದರೆ ಸಾಕಪ್ಪ ನನಗೂ ಅಂತ ಅಂದ್ಕೊಂಡೆ. ಅಯ್ಯೋ ಹೆಣ್ಮಗು ಬೇಡ ಕಣ್ರಿ, ಗಂಡಾಗಬೇಕು ಮುಂಚೆಗೆ. ಹೆಣ್ಮಗು ಬೇಡ, ಅವ್ರಿಗೂ ಹೆಣ್ಪಪ್ಪು ಆಗೈತೆ, ನಮಗೆ ಗಂಡ್ಪಪ್ಪು ಆಗ್ಬೇಕು ಮುಂಚೆಗೆ. ಅಯ್ಯೋ ಸುಮ್ಮನಿರಿ, ಹೆಣ್ಣು ಬೇಡ. ಒಬ್ರು ಮಂತನದ ಹೆಸ್ರು ಹೇಳಕ್ಕೆ ಒಬ್ರು ಗಂಡ್ಪಪ್ಪು ಬೇಡವಾ? ಗಂಡ್ಪಪ್ಪು ಆಗ್ಬೇಕು ನನಗೆ. ಸುಮ್ಮನಿರಿ, ಹೆಣ್ಣಂತ ಯಾಕೆ ಕೇಳ್ತೀರಿ ಮುಂಚೆಗೇನೆ? ಕಟ್ಸುಗಣ, ಅವ್ರಿಗೆ ಹೆಣ್ಣು ಪಾಪ ಆಗೈತಿ, ನಿನಗೊಂದು ಗಂಡ ಆದರೆ ಸಾಕು. ಹೆಂಗ ಯಾರು ಇಬ್ಬರೊಳಗೆ ಒಬ್ರಿಗಿದ್ರೆ ನಮ್ಮಂತ ಅನ್ನೋದು ಹೆಸ್ರು ಹೇಳೋದು. ಹೆಂಗ ಒಂದು ಗಂಡ ಆದರೆ ಸಾಕು ನಮ್ಮ ಸುಗುಣಿಗೆ. ಯಾವುದೋ ಆದರೆ ಸಾಕಣಮ್ಮ. ಇಷ್ಟು ದಿನ ಅದೇ ಇಲ್ದಂಗಿಲ್ವೇ ಈ ಸುಗುಣ ಗಂಡು ಅಂತ ಏನು ಬಯಸಕ್ಕೆ ಹೋಗ್ಬೇಡ ನೀನು. ಯಾವುದೋ ಒಂದು ಆರೋಗ್ಯವಾಗಾದರೆ ಸಾಕಪ್ಪ ಅಂತ ಅನ್ಕೋಬೇಕು. ಅಲ್ಲ ಕಣ್ರಿ, ಮತ್ತೆ ಹೆಣ್ಮಕ್ಳು ಇರಬೇಕು. ಆದರೆ ಇವಾಗ ಚೈತ್ರಕ್ಕರ್ಗೆ ಒಂದು ಹೆಣ್ಪಪ್ಪು ಐತಲ್ಲ, ನಮಗೆ ಗಂಡ್ಪಪ್ಪು ಆದರೆ ಚೆನ್ನಾಗಿರುತ್ತೆ. ಈ ಮಂತನದ ಹೆಸ್ರು ಹೇಳೋಕ್ಕೊಬ್ರು ಗಂಡ್ಪಪ್ಪು ಇರಬೇಕಲ್ಲ, ಅದಕ್ಕೆ ಗಂಡ್ಪಪ್ಪು ಇದ್ದರೆ ನಮ್ಮ ವಂಶ ಉದ್ಧಾರ ಆಗುತ್ತೆ. ಇಲ್ಲಾಂದರೆ ಅವ್ರಿಗೂ ಹೆಣ್ಪಪ್ಪು, ಅವ್ರಿಗೂ ಇನ್ನೂ ಯಾಕೋ ಇನ್ನೊಂದು ಆಗಲಿಲ್ಲ, ಅವ್ರಿಗೂ ಯಾಕೋ ಇನ್ನೊಂದು ಆಗುತ್ತೋ ಇಲ್ವೋ ಯಾಕೆ ಬೇಕು. ನಮಗೆ ಗಂಡ್ಪಪ್ಪು ಆದರೆ ಫಸ್ಟ್ನೇದು ಚೆನ್ನಾಗಿರುತ್ತಲ್ಲ, ಅದಕ್ಕೆ ಗಂಡ್ಪಪ್ಪು ಆದರೆ ಚೆನ್ನಾಗಿರುತ್ತೆ. ನನಗೆ ಗಂಡ್ಪಪ್ಪು ಆಗಬೇಕು. ಕಣ್ಪಾಪ ಒಬ್ರು ಇರಬೇಕು. ಇಬ್ಬರಕ್ಕೆ ಒಬ್ರಿಗಾದ್ರೆ ಒಂದು ಗಂಡು ಹುಡುಗಿದ್ರೆ ನಮ್ಮ ವಂಶದ ಹೆಸ್ರು ಹೇಳೋಕ್ಕೆ ಒಂದು ಗಂಡು ಪಾಪ ಇದ್ದರೆ ವಾಸಿ. ಒಂದು ಗಂಡು ಹುಡುಗ ಇರಬೇಕು ಪಾಪ. ಏನು ಗಂಡು ಮಕ್ಳು ಇಕ್ಕದ ಅಟ್ರಾಗಿ ಐತೆ, ಹೆಣ್ಮಕ್ಳೇ ವಾಸಿ. ಹೆಂಗಲ್ಲ ಅಂದ್ರೆ ಒಬ್ರು ಇರಲೇಬೇಕು. ಈಗ ನಿನಗೂ ಹೆಣ್ಣು ಹುಡುಗಿ ಆದರೆ ನಿನ್ನ ಮಗಳನ್ನು ಮದುವೆ ಮಾಡಿ ಕಳಿಸ್ತೀಯ. ಇವಾಗ ನಿಮ್ಮ ಅಣ್ಣಗೂ ಒಂದು ಹೆಣ್ಪಿಲ್ಲೆ ಅದು ಮದುವೆ ಮಾಡಿ ಕಳಿಸ್ತಾರೆ. ಆವಾಗ ನಮ್ಮ ವಂಶದ ಹೆಸ್ರು ಹೇಳೋಕ್ಕೆ ಯಾರು ಇರಲ್ವಲ್ಲ ಮನೆಯಾಗೆ. ಅದಕ್ಕೇನೆ ವಂಶದ ಹೆಸ್ರು ಹೇಳೋಕ್ಕೆ ಒಂದು ಗಂಡು ಪಾಪ ಇರಬೇಕು ಅಂತ ಹೇಳ್ತಾರೆ ಮೊದಲನಾರು. ಅಂದ್ರೆ ಈಗಲಾರು ಯಾರ ತಲೆ ಕೆಡಿಸ್ಕೊಂಬಲ್ಲ, ನಿಮ್ಮ ಅಜ್ಜಿ ಹಂಗೆ ಅಂಬೋದು. ಗಂಡು ಹುಡುಗ ಅಂತೇಳಿ. ಶಾಂತಮ್ಗೆ 4 ಜನ ಹೆಣ್ಣು ಹುಡುಗರಾಗಿದ್ವಲ್ಲ, ನಾನು ಗಂಡು ಹುಡುಗ ಆಡೋದಕ್ಕೆ ಅಯ್ಯೋ ನಿಮ್ಮ ಅಜ್ಜಿ ಅಂತ ನನ್ನಂತೂ ಅಯ್ಯೋ ನಮ್ಮ ಜಯಮ್ಮ 2 ಗಂಡು ಹುಡುಗರು ಮಾಡಿದ್ ಬಿಟ್ಟವಳೆ ಅಂತ ಅಯ್ಯೋ ಟಾಸೆ ಪಡೋದು ಗೊತ್ತೇ ನಿಮ್ಮ ಅಜ್ಜಿ. ಇರಬೇಕು ಮೊದಲನಾರೆಲ್ಲನ ಗಂಡು ಹುಡುಗರು ಆಡಿದ್ರೇನಿ ಅಂಬರು. ಇವಾಗ ಅಂದರೆ ಯಾರು ತಲೆ ಕೆಡಿಸ್ಕೊಂಬಲ್ಲ. ಅಲ್ಲಿತ್ತು ಕಣಮ್ಮ, ಇವಾಗ ಯಾರು ಅವನ್ನೆಲ್ಲ ತಲೆ ಕೆಡಿಸ್ಕೊಂಬಲ್ಲ, ಸುಮ್ಮನಿರತ್ಲಾಗಿ. ಗಂಡು ಬೇಕು ಅಂತ ಹೇಳಿ ಯಾರು ಇವಾಗೇನು ಬಗ್ಸ್ಕೊಂಡು ಕುತ್ಕೊಂಬಲ್ಲ. ಎಂಥವನಾದ್ರು ಮಕ್ಕಳಾದ್ರೆ ಸಾಕು ಅಂತ ಹೇಳ್ತಾರೆ. ಮಕ್ಕಳಾದ್ರೆ ಸಾಕಪ್ಪ ಅಂತ ಕಾಯ್ತಾ ಇರ್ತಾರೆ. ನೀನೊಬ್ಳು ಆ ಅಜ್ಜಿಗಂದ್ರು ಗೊತ್ತಾಗ್ತಿರ್ಲಿಲ್ಲ, ಅವಾಗ ಹಂಗೊಂಬಾರ್ದು. ಅಯ್ಯೋ ನನ್ನಂತೂ ಎಂತ ಚೆನ್ನಾಗಿ ನೋಡ್ಕೊಂಡು ಗೊತ್ತೇ ನಿಮ್ಮ ಅಜ್ಜಿ. ನಮ್ಮ ಜಯಮ್ಮ 2 ಗಂಡು ಹುಡುಗರು ಮಾಡಿದ್ಬಿಟ್ಟವಳೆ ಅಂತ. ಹಂಗೆ ಹೆಂಗೆ ನೋಡ್ಕೊಂಬದ್ದು ನನ್ನಂತೂ 2 ಗಂಡು ಹುಡುಗರು ಆಗಿದೆ ಅದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸುಗುಣ ಪ್ರೆಗ್ನೆಂಟ್, ಅದಕ್ಕೆ ವಾಂತಿ ಮಾಡ್ಕೊಂತ ಇದ್ದಾಳೆ. ಹೆಂಗನ ಒಂದು ಗಂಡು ಹುಡುಗ ಆದ್ರೆ ಸಾಕು. ಇವಾಗ ನಮ್ಮ ಚೈತ್ರ ಒಂದು ಹೆಣ್ಣು ಹುಡುಗಿ ಆಗೈತಿ. ಏನು ಮನೆ ಆದಮೇಲೆ ಹೆಣ್ಣು ಗಂಡು ಕೂಡ ಇರಬೇಕು. ಹೆಣ್ಣಿಲ್ಲ ಅಂಬೋದೂ ಕೊರತನೆ ಇರಲ್ಲ, ಗಂಡಿಲ್ಲ ಅಂಬೋದು ಕೊರತನೆ ಇರಲ್ಲ. ನಮ್ಮ 3 ಸರ್ ಒಂದು ಗಂಡು ಹುಡುಗ ಬಿಟ್ರಿ ಸಾಕಪ್ಪ. ಹೆಂಗನ ನಮ್ಮ ವಂಶ ಬೆಳೆದಂಗೆ ಆಗುತ್ತೆ. ವಂಶ ಬೆಳಿಬೇಕಲ್ಲ ಅದಕ್ಕೆ ಹೆಣ್ಣು ಪಿಳ್ಳೆನೂ ಇರಬೇಕು. ಹೆಣ್ಣು ಹುಡುಗಿ ಇದು ಸಾಕು. ಇವಾಗ ನಮ್ಮದಾದ ಒಂದು ಮೊಮ್ಮಗಳು, ನನ್ನ ಪ್ರೀತಿ ಮೊಮ್ಮಗಳು ಇದ್ದಾಳೊಬ್ಳು. ಇವಾಗ ನಮ್ಮ ಸುಗುಣಿಗೊಂದು ಗಂಡ ಬಿಟ್ರಿ ಸಾಕಪ್ಪ ಅಮ್ಮಂಗೆ ಆಗೈತೆ ನನಗೆ. ಹೆಂಗೆ ಗಂಡು ಹುಡುಗ ಆಗ್ಬೇಕು ಅಂದ್ರೆ
ಇನ್ನೊಂದು ಅವ್ರಿಗೆ ಯಾಕೆ ಇನ್ನೊಂದು ಆಗಂಗಿಲ್ಲ, ಇವ್ರಿಗೆ ಇನ್ನೊಂದು ಗಂಡ ಆಗ್ಬಿಟ್ರೆ ಸಾಕಪ್ಪ. ಹೆಣ್ಣು ಇಲ್ಲ ಗಂಡು ಇಲ್ಲ ಅನ್ನಂಗಿಲ್ಲ ನಮ್ಮ ಮನೆಯಾಗೆ, ಹೆಂಗೆ ಚೆನ್ನಾಗಿರುತ್ತೆ. ಆಗ ನಮ್ಮ ಅತ್ತೆ ನಮ್ಮ ತಿಮ್ಮಜ್ಜಿ ನನ್ನ ಗಂಡು ಹಿಡ್ಕೊಂಡು ನಾಡ್ದಾಳು ಜಯ್ಯಮ್ಮ ಅಂತ ಚೆನ್ನಾಗಿ ನೋಡ್ಕೊಂಬೋದು. ಹಂಗೇನಿ ಮೊದಲನಾರ ಹಂಗೆ ಮಾಡೋರಂದ್ರೆ ಈಗಲಾರ ಯಾರು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ ಇವಾಗ ಆಲೇನು. ಹೆಂಗೆ ಮಕ್ಕಳಾದ್ರೆ ಸಾಕಪ್ಪ ಅಂತಾರೆ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.